ಹೇ ಧರಣಿ, ನೀನು ಕಾಂತಾರ ಪಿಕ್ಚರ್ ನೋಡಿದ್ಯಾ? ಹಾ ನೋಡಿದ್ದೆ, ಸಖತ್ತಾಗಿತ್ತು. ಅದರಲ್ಲಿ ಶಿವಾರಾಧನೆ ಕುರಿತಾಗಿ ಒಂದು ಹಾಡಿತ್ತಲ್ವಾ, ಯಾವ್ದಾಯ್ತು ಅದು? ಅದು ಬ್ರಹ್ಮ ಕಳಶ. ಶಿವಾರಾಧನೆಯ ಮಹಿಮೆಯನ್ನು ಸುಂದರ ಸಾಂಪ್ರದಾಯಿಕ ನೃತ್ಯಗಳ ಮೂಲಕ ತೋರಿಸಿದ್ರಲ್ಲ, ಅದೇ ಅಲ್ಲ. ಮತ್ತೆ ಅದರಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಬಗ್ಗೆನೂ ಇತ್ತಲ್ಲ. ಹಾ ಹೌದು, ಅಂತಹ ಅದ್ಭುತ ನೃತ್ಯವನ್ನು ಪ್ರತ್ಯಕ್ಷವಾಗಿ ನೋಡುವ ಖುಷಿಯೇ ಬೇರೆ ಅಲ್ವಾ ಧರಣಿ? ಹೌದಲ್ವಾ? ಹಾಗಾದ್ರೆ ಶಿವಾರಾಧನೆಯ ಮಹಿಮೆಯನ್ನು ನಮ್ಮೆಲ್ರಿಗೂ ಹೊಸದಾದ ರೀತಿ ತೋರಿಸಿಕೊಡಲು ನಮ್ಮ ಶಾಲೆಯ 7ನೇ ತರಗತಿಯ ವಿದ್ಯಾರ್ಥಿನಿಯರು ಬರಲಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸೋಣ. ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು. ಉಳ್ಳಾಯ ನಿನ್ನ ನಿಲತಡೆಗೆ ಬಿದಡುಂದ ಮಾಯ ಸನ್ನಿಧಿಗೆ ಕಾಪು, ಗೊತ್ತಿಜ್ಜಿ ಶಿವನೇ ಭಕ್ತಿದಾರಿಯು. ನಿಂದು ಮಡಿಯನೊಟ್ಟು ಬಂದು ಕೈಯ ಮುಗಿಯುತ್ತ ಗಂಗಾ ಜಲದ ಕಳಶ ಹಿಡಿದು ಬಿಂಬ ಮಾಡುತ್ತ ಸರ್ವೇ ಜನಹಿತಂ ಪ್ರಾಣಂ ಸ್ಥಾಪಿತ ಉಂಟಾಗಿಸುತ್ತಲಿ ಪರಶಿವ ಶಕ್ತಿಯ ಮಂತ್ರ ಘೋಷಧಿ ಬಿರದು ಭಕ್ತಿಯ ದೇಹ ಶುದ್ಧಿರಣೇನ ಭೂಯಾ ಶಾಂತಿರಣೇನ ಭೂಯಾ. ದೇಹಾಲಯವೇ ದೇವಾಲಯವು, ಲೋಕಾನುಗ್ರಹವೇ ದೈವಾನುಗ್ರಹವು, ಪ್ರಣವ ಸ್ವರೂಪ ತೇಜೋಮಯವು, ಪುಣ್ಯ ಸಂಚಯವೇ ಪರಮ ಸುಖವು. ಯತ್ರ ಶ್ರದ್ಧಾ ಚ ಭಕ್ತಿಂ ತತ್ರ ಲಭತೆ ಜಯಂತಂ ದೈವಾಚಿತ್ತಂ. ಗೊತ್ತಿಜ್ಜಿ ಶಿವನೇ